ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಕಳೆದ 2-3 ದಿವಸಗಳಿಂದ ಐಟಿ ವಲಯದ ಷೇರುಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಕಳೆದ 2-3 ದಿನಗಳಲ್ಲಿ ಆಗ್ತಾ ಇರುವಂತಹ ಶೇರ್ ಕುಸಿತ ಬರೀ ಶೇರಲ್ಲಿ ಮಾತ್ರ ಪರವಾಗಿಲ್ಲ, ಆದರೆ ಮುಂದೊಂದು ದಿನ ಏರುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಕೂರಬಹುದು. ಆದರೆ ಈ ಬಾರಿ ಭಯ ಹುಟ್ಟಿಸಿರೋದು ಐಟಿಯಲ್ಲಿ ಕೆಲಸ ಮಾಡೋರಿಗೂ. ಇದು ಎಚ್ಚರಿಕೆಯ ಗಂಟೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಮೂಲವಾಗಿರುವಂತಹ ಕಾರಣ AI ಆಂಥ್ರೋಪಿಕ್. ಸದ್ಯ ಈ AI ಆಂಥ್ರೋಪಿಕ್ ಎಂಟ್ರಿಗೆ ಇಡೀ ಐಟಿ ವಲಯವೇ ನಡುಗಿ ಹೋಗಿದೆ. ಇದರಿಂದ ಒಂದೆರಡು ವಿಭಾಗಗಳಲ್ಲ, ಬರೋಬ್ಬರಿ 8 ವಿಭಾಗಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ ಎನ್ನಲಾಗ್ತಾ ಇದೆ. ಆಂಥ್ರೋಪಿಕ್ ಕಂಪನಿಯ ಹೊಸ AI ಆಟೋಮೇಷನ್ ಟೂಲ್ನಿಂದಾಗಿ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದರೆ ಆಂಥ್ರೋಪಿಕ್ ಅಂದ್ರೇನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರಿಂದ ಯಾವೆಲ್ಲ ವಿಭಾಗದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಫೆಬ್ರವರಿ 3 ಮತ್ತು 4, 2026ರ ಅವಧಿಯಲ್ಲಿ ಜಾಗತಿಕ ಐಟಿ ಷೇರುಗಳಲ್ಲಿ ಭಾರಿ ಕುಸಿತ ಕಂಡಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಆಂಥ್ರೋಪಿಕ್ ಕಂಪನಿಯು ತನ್ನ ಕ್ಲೌಡ್ ಕೋವರ್ಕ್ ಅನ್ನುವಂತಹ ಹೊಸ AI ಮೂಲಕವಾಗಿ ಕಾರ್ಪೊರೇಟ್ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಮಾನವರಹಿತವಾಗಿ ಆಟೋಮೇಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದರ ಜೊತೆಗೆ ರೋಬೋಟಿಕ್, ಡೆವಲಪ್ಮೆಂಟ್, ರೊಟೀನ್, ಟೆಸ್ಟಿಂಗ್, ಡೇಟಾ ವರ್ಕ್, ಎಂಟ್ರಿ ಲೆವೆಲ್ ಈ ಎಲ್ಲ ಉದ್ಯೋಗಗಳ ಮೇಲೂ ಸಹ ನೇರವಾದಂತಹ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಟಾಫಿಂಗ್ ಮತ್ತು ಇಂಟೆನ್ಸಿವ್ ಮಾಡೆಲ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಧಕ್ಕೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದರಿಂದ ಭಾರತೀಯ ಐಟಿ ಷೇರುಗಳ ಕುಸಿತಕ್ಕೆ ಯಾಕೆ ಕಾರಣ ಅಂತ ನೀವು ಕೇಳಬಹುದು. ಅದಕ್ಕೆ ಮೂಲವಾಗಿರುವಂತಹ ಕಾರಣ ಏನಂದರೆ ಹೆಡ್ ಕೌಂಟ್ ಬೇಸ್ಡ್ ಮಾಡೆಲ್. ಈ ನೇರವಾದಂತಹ ಇದರ ಮೇಲೆ ಹೊಡ್ತಾ ಬೀಳುತ್ತೆ. ಸಾಮಾನ್ಯವಾಗಿ ಭಾರತೀಯ ಐಟಿ ಕಂಪನಿಗಳು ಹೆಚ್ಚಾಗಿ ಎಷ್ಟು ಜನರು ಕೆಲಸ ಮಾಡ್ತಾರೆ ಎಂಬುದರ ಆಧಾರದ ಮೇಲೆ ಆದಾಯವನ್ನು ಗಳಿಸ್ತವೆ. ಆದರೆ AI ಈ ಕೆಲಸಗಳನ್ನೆಲ್ಲ ವೇಗವಾಗಿ ಮಾಡುತ್ತೆ ಅನ್ನುವಂತಹ ವಿಚಾರಕ್ಕಾಗಿ ಕಂಪನಿಗಳಿಗೆ ಹೆಚ್ಚಿನ ಸಿಬ್ಬಂದಿಯ ಅಗತ್ಯ ಇರೋದಿಲ್ಲ. ಇದು ಅವರ ಆದಾಯಕ್ಕೂ ನೇರವಾದಂತಹ ಪೆಟ್ಟನ್ನು ಬೀಳುತ್ತೆ. ಇನ್ನು ಎರಡನೆಯ ವಿಚಾರ ಆಟೋಮೇಷನ್ ಭಯ. ಆಂಥ್ರೋಪಿಕ್ನ ಈ ಹೊಸ ಟೂಲ್ ಕೇವಲ ಚಾಟ್ ಮಾಡೋದಲ್ಲ, ಅದು ಡೇಟಾ ಅನಾಲಿಸನ್ನು ಮಾಡುತ್ತೆ, ರಿಪೋರ್ಟಿಂಗ್ ಮಾಡುತ್ತೆ, ಜೊತೆಗೆ ಬ್ಯಾಕ್ ಆಫೀಸ್ ಕೆಲಸಗಳನ್ನು ಮನುಷ್ಯನಿಗಿಂತ ವೇಗವಾಗಿ ಮಾಡಬಲ್ಲದಂತೆ. ಇದು ಐಟಿ ಕಂಪನಿಗಳ ಮ್ಯಾನೇಜ್ಡ್ ಸರ್ವಿಸನ್ನು ಇಲ್ಲದಂತೆ ಮಾಡಬಹುದು ಅನ್ನುವಂತಹ ಆತಂಕ ಹೂಡಿಕೆದಾರರಲ್ಲಿದೆ. ಇದರ ಜೊತೆಗೆ ಮೂರನೆಯ ವಿಚಾರ ಸಲಹಾ ಸೇವೆಗಳು, ಅಂದರೆ ಕನ್ಸಲ್ಟಿಂಗ್ ಅವಧಿಯನ್ನು ಕಡಿಮೆ ಮಾಡುತ್ತಂತೆ. ಈ ಹಿಂದೆ ತಿಂಗಳುಗಟ್ಟಲೆ ಆಗುವಂತಹ ಕೆಲಸಗಳೆಲ್ಲ ಸಹ ಎಲ್ಲ ಪ್ರಾಜೆಕ್ಟ್ಗಳು ಈಗ AI ಸಹಾಯದಿಂದ ಕೆಲವೇ ದಿವಸಗಳಲ್ಲಿ ಮುಕ್ತಾಯ ಆಗಬಹುದು. ಇದರಿಂದ ಬಿಲ್ಲಿಂಗ್ ಅವರ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಆ ಮೂಲಕವಾಗಿ ಕಂಪನಿಗಳ ಲಾಭ ಕುಸಿಯುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಕಾರಣಗಳಿಂದಾಗಿ ಐಟಿ ಷೇರು ಮಾರುಕಟ್ಟೆಯಲ್ಲೂ ಸಹ ಕಳೆದ 2-3 ದಿವಸಗಳಿಂದ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಆದರೆ ದೀರ್ಘಾವಧಿಯಲ್ಲಿ ಈ ಕಂಪನಿಗಳು AIಯನ್ನು ಹೇಗೆ ಅಳವಡಿಸಿಕೊಳ್ತವೆ ಮತ್ತು ತಮ್ಮ ವ್ಯಾಪಾರ ಮಾದರಿಯನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತವೆ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ಐಟಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಈ ಟೂಲ್ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಒಟ್ಟಿನಲ್ಲಿ ಅದೇನೇ ಇರಲಿ, ಈಗ ಸದ್ಯದ ಮಟ್ಟಕ್ಕಂತೂ ಈ ಹೊಸ AI ಟೂಲ್ ಭಾರತ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಐಟಿ ಕಂಪನಿಗಳು ಮತ್ತು ಐಟಿ ಷೇರ್ಗಳ ಹೂಡಿಕೆದಾರರ ಮೇಲೆ ದೊಡ್ಡ ಪರಿಣಾಮ ಬಿದ್ದಿರೋದಂತೂ ನಿಜಕ್ಕೂ ಸತ್ಯ. ಇದೇ ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.